ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗುಂಡಿನ ದಾಳಿಯಿಂದ ಅಪ್ಪನಂತೆ ಪಾರಾಗಿದ್ದಾರೆ ರಿಕ್ಕಿ ರೈ. ತಂದೆ ಮುತ್ತಪ್ಪ ರೈಗೂ ದೇಹವನ್ನ ಸೀಳಿತ್ತು 5 ಗುಂಡುಗಳು. ಮಾಜಿ ಭೂಗತ ಪಾತಕಿ, ಮಾಜಿ ಡಾನು ಮುತ್ತಪ್ಪ ರೈ ಅವ್ರದ್ದು ಕೂಡ ಕರಾಳ ಇತಿಹಾಸ. ಈ ಹಿಂದೆ ಅವ್ರ ಮೇಲೆ ಅಟ್ಯಾಕ್ ಆಗಿತ್ತು. 5 ಗುಂಡುಗಳು ಅವರ ದೇಹವನ್ನು ಹೊಕ್ಕಿದ್ದು. ಆ ದಿನ ಅವರ ಅದೃಷ್ಟ ಚೆನ್ನಾಗಿತ್ತು. ಮುತ್ತಪ್ಪ ರೈ ಬಚಾವಾಗಿದ್ರು. 5 ಗುಂಡು ಹೊಕ್ಕರು ಕೂಡ. ಮೊದಲು 11 ಗಂಟೆಗೆ ಫಾರ್ಮ್ ಹೌಸ್ನಿಂದ ಹೊರ ಹೋಗಿದ್ರು ರಿಕ್ಕಿ ರೈ 11 ಗಂಟೆಗೆ ಹೋಗ್ತಾರೆ ಫಾರ್ಮ್ ಹೌಸ್ನಿಂದ ಹೊರಗಡೆ. ಕಾಂಪೌಂಡ್ಗೆ ಎಂಟ್ರಿ ಆಗ್ತಿದ್ದಂತೆ ಕಾರಿನ ಮೇಲೆ ಫೈರಿಂಗ್ ಆಗುತ್ತೆ. ಮೊದಲ ಬಾರಿ ಶೂಟರ್ನಿಂದ ಮಿಸ್ ಆಗ್ತಾರೆ ರಿಕ್ಕಿ ರೈ. ಅಂದರೆ ಆ ಟೈಮಲ್ಲಿ ಶೂಟೌಟ್ ಆಗಿದೆ ಅನ್ನೋದು ಅಥವಾ ಯಾರೋ ಗುಂಡು ಹೊಡೆದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ವಾಹನ ಪಂಚರ್ ಅಂತ ಕೆಳಗಿಳಿತಾರೆ ಡ್ರೈವರ್ ಬಸವರಾಜು. ಏನೂ ಆಗಿಲ್ಲ ಅಂದ್ಕೊಂಡು ಕಾರ್ ಹತ್ತಿ ತೆರಳಿದ್ರು. ನಂತರ ಬಿಡದಿ ರೈಲ್ವೆ ಗೇಟ್ವರೆಗೂ ಕೂಡ ರಿಕ್ಕಿ ರೈ ಹೋಗ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಪರ್ಸ್ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ರಿಕ್ಕಿ ರೈ. ಡ್ರೈವರ್ ಹೇಳ್ತಾರೆ. ವಾಪಸ್ ಕಾರು ಫಾರ್ಮ್ ಹೌಸ್ ಕಡೆಗೆ ಬರುತ್ತೆ. ಫಾರ್ಮ್ ಹೌಸ್ಗೆ ಎಂಟ್ರಿ ಆಗುತ್ತಾ ಇದ್ದಂತೆ ರಾತ್ರಿ 12:50 ಸಮಯದಲ್ಲಿ ಮತ್ತೆ ಫೈರಿಂಗ್ ಆಗುತ್ತೆ. ಅಂದರೆ 2 ಬಾರಿ ಅವರಿಗೆ ಫೈರಿಂಗ್ ಆಗಿದೆ. ಈ ವೇಳೆ ರಿಕ್ಕಿ ರೈ ಮೂಗು ಹಾಗೆ ಬಲತೋಳನ್ನು ಸೀಳಿದ್ದಾವೆ ಗುಂಡುಗಳು. ಸದ್ಯ ಪ್ರಾಣಾಪಾಯದಿಂದ ರಿಕ್ಕಿ ರೈ ಪಾರಾಗಿದ್ದಾರೆ. ನೋಡಿ, ಅವರ ಫಾರ್ಮ್ ಹೌಸ್ ಅಪೋಸಿಟ್ಟು ಒಂದು ಲೇಔಟ್ ಇದೆ. ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಯಾರು. ಅಲ್ಲಿ ಕಾಂಪೌಂಡ್ನ ಒಳಗಡೆ ಕೂತ್ಕೊಂಡು, ಅಂದರೆ ಯಾರಿಗೂ ಕಾಣದಂತೆ ಕಾಂಪೌಂಡ್ನ ಒಳಗಡೆಯಿಂದ 70 mm ಅದು ಶಾರ್ಟ್ ಗನ್, ಆ ಗನ್ನಿಂದ ಶೂಟೌಟ್ ಮಾಡಿದ್ದಾರೆ, ಗುಂಡಿನ ದಾಳಿ ನಡೆಸಿದ್ದಾರೆ ಅನ್ನುವಂತಹ ಅನುಮಾನಗಳಿದ್ದಾವೆ. ಗುಂಡು ಪತ್ತೆಯಾಗಿದೆ ಸ್ಥಳದಲ್ಲಿ. ಫಾರ್ಚುನರ್ ಕಾರು ಇದೆ, ಬ್ಲ್ಯಾಕ್ ಕಾರು. ಡ್ರೈವರ್ ಬಸವರಾಜ್ ಏನಿದ್ದಾನೆ, ಆತನ ಪಕ್ಕದಲ್ಲಿ ಕೂತಿದ್ರು ರಿಕ್ಕಿ ರೈ. ಡ್ರೈವರ್ ಯಾವಾಗಲೂ ಅವರೇ ಕಾರು ಓಡಿಸ್ಕೊಂಡು ಹೋಗ್ತಾ ಇದ್ರು. 2 ತಿಂಗಳ ಹಿಂದಷ್ಟೇ ಅವರು ರಷ್ಯಾದಿಂದ ವಾಪಸ್ಸಾಗಿದ್ದರು. ಬಿಡದಿಯಿಂದ ಬೆಂಗಳೂರಿನ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ 2 ಬಾರಿ ಅವರ ಮೇಲೆ ಫೈರಿಂಗ್ ಆಗಿದೆ. ಮೊದಲ ಬಾರಿ ಫೈರಿಂಗ್ನಲ್ಲಿ ಬಚಾವಾಗಿದ್ದಾರೆ. ಅಂದರೆ ಗೊತ್ತಾಗಿಲ್ಲ ಅವ್ರಿಗೆ. ಕಂಪ್ಲೀಟಾಗಿ ಗ್ಲಾಸ್ ಹಾಕ್ಕೊಂಡಿದ್ರು. ಪಟ್ ಪಟ್ ಅಂತ ಸೌಂಡು. ಏನೋ ಆಗಿರಬೇಕು, ಪಂಚರ್ ಗಿಂಚರ್ ಆಯ್ತಾ ಅಂತ ಅಂದ್ಕೊಂಡಿದ್ರು ಅಷ್ಟೇ. ಆಗ ಗೊತ್ತಾಗಿಲ್ಲ ಅವ್ರಿಗೆ. ಆಗ ಹೊರಗಡೆ ಏನಾದರೂ ಇಳಿದಿದ್ರೆ ಅವರು ಗೊತ್ತಾಗ್ತಾ ಇತ್ತು. ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ ರೈಲ್ವೆ ಟ್ರ್ಯಾಕ್ ಹತ್ರ. ರಿಕ್ಕಿ ಪರ್ಸು ಬಿಟ್ಟು ಬಂದುಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಮತ್ತೆ ವಾಪಸ್ ಫಾರ್ಮ್ ಹೌಸ್ಗೆ ಬರ್ತಾರೆ. ಆ ಟೈಮ್ನಲ್ಲಿ ಹೊರಗೆ ಬಂದಾಗ ಆಗಿರುವಂತಹ ದಾಳಿ ಇದು. ನೋಡಿ, ಅವರ ಫಾರ್ಮ್ ಹೌಸ್ನ ಅಣತಿ ದೂರದಲ್ಲಿಯೇ ಆಗಂತುಕರು ಸ್ಕೆಚ್ ಹಾಕಿ ಕೂತಿದ್ರು. ಎಲ್ಲ ಅಬ್ಸರ್ವ್ ಮಾಡಿದ್ದಾರೆ. ರಿಕ್ಕಿ ಹೊರಗಡೆ ಬರೋದು, ಯಾವ ಟೈಮ್ ಹೊರಗಡೆ ಹೋಗ್ತಾರೆ, ಯಾವ ಟೈಮ್ ಒಳಗಡೆ ಬರ್ತಾರೆ, ಯಾವ ಟೈಮ್ ಒಬ್ಬೊಬ್ಬರೇ ಹೋಗ್ತಾರೆ. ಗನ್ಮ್ಯಾನ್ ಇದ್ದ 3 ಜನ ಇದ್ದರು ಟೋಟಲಿ. ಇವರು ಕಾರಲ್ಲಿ ಹೋಗ್ತಾ ಇದ್ರು. ನೋಡಿ, ಆ ಕಾರಿನ ಹೊಕ್ಕು ಒಳಗಡೆ ಹೋಗಿದೆ ಗುಂಡು. ಅದು ಫಾರ್ಚುನರ್ ಕಾರಿನ ಸೀಳಿ ಒಳಗಡೆ ಹೊಕ್ಕು, ಆಮೇಲೆ ಸೀಟನ್ನ ಸೀಳ್ಕೊಂಡು ಹೋಗಿ ಡ್ರೈವರ್ಗೆ ಸ್ವಲ್ಪ ಮಟ್ಟದಲ್ಲಿ ತಾಗಿ, ಅದಾದ ಮೇಲೆ ರಿಕ್ಕಿ ರೈಗೆ ಮೂಗು ಕೈಗೆ ಗಾಯಗಳಾಗಿದೆ.